ಎಲ್ರಿಗೂ ಹಾಯ್. ನನಗೆ ಈ ಪುಣ್ಯಕ್ಷೇತ್ರಗಳಿಗೆ ಹೋದರೆ ದೇವಸ್ಥಾನಗಳ ಹತ್ರ ಆ ಕ್ಷೇತ್ರದ ನೆನಪಲ್ಲಿ ಒಂದೊಂದು ಜಪಸರ ತಗೊಳ್ಳೋದು ನನಗೆ ಒಂದು ಹಾಬಿ ಅಂತ ಅನ್ಕೋಬೋದು. ಸೊ ಇವತ್ತು ನನ್ನ ಹತ್ರ ಇರೋ ಕೆಲವು ಇದು ಸರಗಳನ್ನ ನಿಮ್ಗೆ ತೋರಿಸ್ತೀನಿ. ಜಪಾಸರ ನೋಡಿ, ಇದು ಶೃಂಗೇರಿಲಿ ತಗೊಂಡಿದ್ದು. ಇದು ಏನು ಯಾವ ಬೀಡ್ ಇದು ಅಂತ ಗೊತ್ತಿಲ್ಲ, ಅಂದರೆ ಏನು ಮಟೀರಿಯಲ್ ಇದು ಅಂತ. ಬಟ್ ನಂಗೆ ಇದು ಯೆಲ್ಲೋ ಕಲರ್ ಈಸ್ ಮೈ ಫೇವ್ರೇಟ್ ಫಸ್ಟ್ ಆಫ್ ಆಲ್. ಮತ್ತು ಇದು ಚೆನ್ನಾಗಿತ್ತು, ಇದೊಂದು ತೊಗೊಂಡಿದ್ದೆ. ಆಮೇಲೆ ಐ ಥಿಂಕ್ ಇದು ಕಾಳಹಸ್ತಿನೋ ತಿರುಪತಿ ಹತ್ರ ಎಲ್ಲ ತೊಗೊಂಡೆ ಅಂತ ಅನ್ಕೋತೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಇದು ಇಸ್ಕಾನಲ್ಲಿ ತುಂಬ ಫೇಮಸ್ ಮಾಲೆ ಇದು, 108ರದು. ಸೊ ಆ ಥರ ಇದೊಂದು ಕ್ರಿಸ್ಟಲ್ದಿದೆ. ಮತ್ತು ನಾನು ಹೇಳಿದಾಗೆ ರುದ್ರಾಕ್ಷಿಗೂ ಭದ್ರಾಕ್ಷಿಗೂ ಡಿಫ್ರೆನ್ಸ್ ಹೇಳಿದ್ನಲ್ಲ, ನಾನು ಪ್ರೀವಿಯಸ್ ವಿಡಿಯೋಲಿ ಒಂದು ಹೇಳಿದ್ದೆ ನೋಡಿ. ದೊಡ್ಡದಿದ್ರೆ ಅದು ರುದ್ರಾಕ್ಷಿ ಆಗುತ್ತೆ, ಈ ಥರ ಚಿಕ್ಕದು ಇಷ್ಟು ಸೈಜ್ ಚಿಕ್ಕದಿದ್ರೆ ಇದು ಭದ್ರಾಕ್ಷಿ ಆಗುತ್ತೆ. ಈಗ ವಿಷಯ ಇದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಇದು ನಾನು ಒಂದು ಗುರುಚರಿತ್ರೆ ಪುಸ್ತಕದಲ್ಲಿ ಓದಿದ್ದೊಂದು ಮಾಹಿತಿ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸುಮಾರು ಜನ ಕೆಲವು ಜಪ ಮಾಡುವಾಗ ಈ ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ, ಅದು ಅಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವೇನು ಮಾಡ್ತೀವಿ, ಇಲ್ಲಿ ಈ ಪಾಯಿಂಟಿಂದ ಶುರು ಮಾಡಿ ಹೀಗೆ ಬಂದು ಮತ್ತೆ ಈ ಪಾಯಿಂಟಿಗೆ ಬಂದರೆ ನಮ್ಮದು ಒಂದು ರೌಂಡ್ ಆಯಿತು ಅಂದ್ಬಿಟ್ಟು ಅಂತ. ಬಟ್ ನಾವು ಹಿಂಗೆ ಜಪ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬಂದಾಗ, ಇಲ್ಲಿಗೆ ಬಂದಮೇಲೆ ಇದನ್ನ ಮತ್ತೆ ಟಚ್ ಆಗಿದ ತಕ್ಷಣ ತಿರ್ಗಾ ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಬಟ್ ಹಾಗೆ ಮಾಡಬಾರ್ದಂತೆ. ಅಂದರೆ ಇದನ್ನ ಒಂದು ಘಟ್ಟ ಅಂತ ಕರೀತಾರೆ. ಇದು ಲೆಕ್ಕಕ್ಕೆ ಬರಲ್ಲ ಇದು, ಓಕೆನಾ? ನಿಮ್ಗೆ ಒಂದು ರೌಂಡ್ ಆಗಿದೆ ಅಂತ ಸೂಚ್ಸಕ್ಕೆ ಇದಿರೋದು. ಸೊ ಜಪ ಮಾಡಿ ಕಣ್ಣು ಮುಚ್ಕೊಂಡು ಜಪ ಮಾಡುವಾಗ ಮತ್ತೆ ಇದು ಸಿಕ್ತು ಅಂತಂದ್ರೆ ಘಟ್ಟ ಬಂತು ಅಂತ. ಯು ಶುಡ್ ನೆವರ್ ಕ್ರಾಸ್ ದ ಘಟ್ಟನ ದಾಟಿ ಮತ್ತೆ ಹೋಗಿಲ್ಲ. ಅದ್ರ ಬದಲು ನೀವು ಇಲ್ಲಿಗೆ ಬಂದು ರೀಚ್ ಆಗ್ತೀರಾ, ಘಟ್ಟ ಬಂತು ಅಂತ ಗೊತ್ತಾದ್ರೆ ಸರನ ಮತ್ತೆ ಹಿಂಗೆ ತಿರುಗಿಸ್ಕೋಬೇಕು. ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ. ಕಾನ್ಸೆಪ್ಟ್ ತುಂಬ ಇದು ಕಾಂಪ್ಲೆಕ್ಸ್ ಮಾಡ್ಕೋಬೇಡಿ. ಒಂದು ಸೈಡಿಂದ ಸ್ಟಾರ್ಟ್ ಮಾಡಿ ಒಂದು ಸೈಡ್ ರೀಚ್ ಆದ್ಮೇಲೆ ಈ ಘಟ್ಟಾಗಿ ಬಂದ್ಮೇಲೆ ಘಟ್ಟಾನ್ ದಾಟಬಾರ್ದು. ಮತ್ತೆ ಸರನ್ ತಿರುಗಿಸ್ಕೊಂಡು ಯಾವ ಮಣಿಯಿಂದ ಎಂಡ್ ಆಗಿತ್ತೋ ಆ ಮಣಿಯಿಂದನೇ ವಾಪಸ್ ಹೋಗ್ಬೇಕು. ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ ಗುರುಚರಿತ್ರೆ ಪುಸ್ತಕದಲ್ಲಿ ಇದ್ದಿದ್ದು. ಯಾಕಂದ್ರೆ ಈ ಘಟ್ಟನ ದಾಟಿ ನೀವು ಜಪ ಮಾಡಿದ್ರೆ ಅದು ಮಾಡಿದ್ದು ಅರ್ಧ ಫಲ ಅಲ್ಲೇ ವೇಸ್ಟು ಅಂತ ಬರೆದಿದೆ ಪುಸ್ತಕದಲ್ಲಿ. ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದೀನಿ. ಯಾಕಂದ್ರೆ ಇದ್ರದೇ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು, ಪಾಪ ಭಾಳ ಇಂಟ್ರೆಸ್ಟ್ ಆಗಿ ಜಪ ಮಾಡೋರು, ಅಷ್ಟೆಲ್ಲ ಸಮಯ ಕೊಟ್ಟು ನಂಬಿಕೆ ಇಟ್ಟು ಭಗವಂತನ ಮೇಲೆ ಮಾಡೋವಾಗ ಯಾಕೆ ಆ ಪುಣ್ಯನ ಅರ್ಧಲ್ಲಿ ಕಳ್ಕೊಂತೀರಾ? ಸೊ ಇಲ್ಲಿಗೆ ಬಂದ ತಕ್ಷಣ ಒಂದು ಯೂ ಟರ್ನ್ ನೋಡಿರಿ, ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಆಲ್ ದ ಬೆಸ್ಟ್.